ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನೆಲ್. ಇನ್ನೇನು ನ್ಯೂ ಇಯರ್ ಕೂಡ ಹತ್ರ ಬರ್ತಿದೆ. ನೀವು ನಿಮ್ಮ ಬಿಲೌಡ್ ಒನ್ಸ್ಗೆ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅನ್ಕೊಂಡಿದ್ದೀರಾ, ಬಟ್ ಯಾವ ಗಿಫ್ಟ್ ಕೊಡಬೇಕು ಅಂತ ತುಂಬಾನೇ ಕನ್ಫ್ಯೂಸ್ ಆಗಿದ್ದೀರಾ. ವರಿನೇ ಪಡಬೇಡಿ. ಈ ವಾರ ಡಿಸೆಂಬರ್ 28 ಫ್ಲಿಪ್ಕಾರ್ಟ್ ಅಂಡ್ GoNoise.com ಅಲ್ಲಿ ನಾಯ್ಸ್ ಅವರು ಒಂದು ಸೂಪರ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ. ಅದು ಯಾವ್ದು ಗೊತ್ತಾ? ನಾಯ್ಸ್ ಅವರ Colorfit Pro 4 Alpha. ಸೊ ಇವತ್ತು ಈ ಸ್ಮಾರ್ಟ್ ವಾಚ್ ನ ನಾನು ಅನ್ಬಾಕ್ಸ್ ಮಾಡಿ ನಿಮಗೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲ್ ಇವತ್ತು ಪರ್ಚೇಸ್ ಮಾಡೋದು, ಪ್ರೈಸ್ ಏನು, ಕಲರ್ಸ್ ಏನಿದೆ ಅಂಡ್ ಫೀಚರ್ಸ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ಅಪ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಇಂಡಿಯಾಸ್ ನಂಬರ್ 1 ಸ್ಮಾರ್ಟ್ ವಾಚ್ ಬ್ರ್ಯಾಂಡ್ ಆದ ನಾಯ್ಸ್ ಅವರು ಈ 28 ಡಿಸೆಂಬರ್ ಫ್ಲಿಪ್ಕಾರ್ಟ್ ಅಂಡ್ GoNoise.com ಅಲ್ಲಿ ಈ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಬಾಕ್ಸ್ ನೋಡೋದಕ್ಕೆ ನಮ್ಗೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಬ್ರ್ಯಾಂಡಿಂಗ್ ನ ನೋಡಬಹುದು. Colorfit Pro 4 Alpha ಅಂತ ಬರೆದಿದ್ದಾರೆ, ಡಿಸೈನ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಸೈಡ್ ಅಲ್ಲಿ ನಾವು ರಿಷಬ್ ನ ನೋಡಬಹುದು. ಬ್ಯಾಕ್ ಸೈಡ್ ಬಂದು ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನ ಮೆನ್ಷನ್ ಮಾಡಿದ್ದಾರೆ ಅಂಡ್ ಪ್ರೌಡ್ಲಿ ಡಿಸೈನ್ ಇನ್ ಇಂಡಿಯಾ ಅಂತ ಬರೆದಿದ್ದಾರೆ. ಸೈಡ್ ಅಲ್ಲೂ ಅಷ್ಟೇ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನ ಮೆನ್ಷನ್ ಮಾಡಿದ್ದಾರೆ, ಅದನ್ನ ನಾವು ಸ್ಕ್ರೀನ್ ಅಲ್ಲಿ ನೋಡಬಹುದು. ಇನ್ನ ಈ ಬಾಕ್ಸ್ ಪ್ರೈಸ್ ಬಂದು ನಮಗೆ 7,999 ಇದೆ. ಬಟ್ 28 ಡಿಸೆಂಬರ್ ಆಸ್ ಎ ಇಂಟ್ರೋಡಕ್ಟರಿ ಪ್ರೈಸ್ ನಮಗೆ ಈ ವಾಚ್ ನ ಎಷ್ಟಕ್ಕೆ ಲಾಂಚ್ ಮಾಡ್ತಿದ್ದಾರೆ ಗೊತ್ತಾ? 3,799 rupeesಗೆ ನಮಗೆ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ. ಸೊ ಅದಾದ್ಮೇಲೆ 4,000 to 4,500 rupees ಪ್ರೈಸ್ ಕೂಡ ಇನ್ಕ್ರೀಸ್ ಆಗ್ಬೋದು. ಸೊ ನೀವೇನಾದ್ರೂ ಈ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಲಾಂಚ್ ನೇನೆ ಪರ್ಚೇಸ್ ಮಾಡಿ. ಸೊ ಅದಕ್ಕೆ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಂಡ್ ಈ ಸ್ಮಾರ್ಟ್ ವಾಚ್ ಬಂದು ನಮಗೆ ಇಷ್ಟೊಂದು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ಅವ್ರು ನನಗೆ ರೋಸ್ ಪಿಂಕ್ ಕಲರ್ ನ ಕಳಿಸಿದ್ದಾರೆ. ಸೊ ಬನ್ನಿ ಈಗ ವಾಚ್ ನ ಅನ್ಬಾಕ್ಸ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಸೊ ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಲೋಗೋ ಕೂಡ ನೋಡಬಹುದು. ಸೊ ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಕೊಟ್ಟಿದ್ದಾರೆ. ಫಸ್ಟ್ ಆ ಪ್ಯಾಕೇಜ್ ನ ಓಪನ್ ಮಾಡೋಣ. ಪ್ಯಾಕೇಜ್ ಅಲ್ಲಿ ಏನಿದೆ ಅಂತ ನೋಡೋಣ. ಎಸ್, ಸೊ ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ ನಾಯ್ಸ್. ಸೊ ಹೇಗೆ ಸ್ಮಾರ್ಟ್ ವಾಚ್ ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದರಲ್ಲಿ ಕೊಟ್ಟಿರ್ತಾರೆ. ಸೊ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಅಂಡ್ ಬ್ಯಾಕ್ ಸೈಡ್ ವಿ ಆರ್ ಗ್ರೇಟ್ಫುಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಆಸ್ ಯೂಶುವಲ್ ನಾಯ್ಸ್ ಸ್ಟಿಕ್ಕರ್ಸ್ ನ ನೋಡಬಹುದು. ಅಂಡ್ ಹಿಯರ್ ಕಮ್ಸ್ ಅವರ್ ಮೇನ್ ಪ್ರಾಡಕ್ಟ್, ಸ್ಮಾರ್ಟ್ ವಾಚ್. ಸೊ ರೋಸ್ ಪಿಂಕ್ ಕಲರ್, ಆಕ್ಚುಲಿ ರೋಸ್ ಪಿಂಕ್ ಅಂತಾರಲ್ಲ, ಬಟ್ ಬೇರೆ ಬೇರೆ ಸ್ಮಾರ್ಟ್ ವಾಚ್ ಅಲ್ಲಿ ಡಿಫ್ರೆಂಟ್ ಕಲರ್ಸ್ ಬರ್ತಿದೆ. ರೋಸ್ ಪಿಂಕ್ ಅಂತಾನೆ ಮೆನ್ಷನ್ ಮಾಡಿರ್ತಾರೆ, ಬಟ್ ಕಲರ್ಸ್ ಅಲ್ಲಿ ಸಖತ್ತು ಡಿಫ್ರೆನ್ಸ್ ನ ನೋಡಬಹುದು. ನೋಡಿ, ಇದು ಕೂಡ ಅಷ್ಟೇ ಸಖತ್ತು ಡಿಫ್ರೆಂಟ್ ಆಗಿದೆ. ಅಂಡ್ ಬಾಕ್ಸ್ ಅಲ್ಲಿ ಇನ್ನೊಂದು ಪ್ಯಾಕೇಜ್ ಇದೆ. ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಎಸ್, ಅಷ್ಟೇ, ಬಾಕ್ಸ್ ಅಲ್ಲಿ ಇನ್ನೇನು ಇಲ್ಲ. ವಾಚ್ ನೋಡೋದಕ್ಕೆ ಈ ತರ ಇದೆ. ಫಸ್ಟ್ ನಾವು ಇಲ್ಲಿ ಅನ್ರ್ಯಾಪ್ ಮಾಡೋಣ. ಎಸ್, ಆಕ್ಚುಲಿ ವಾಚ್ ನೋಡೋದಕ್ಕೆ ಸಖತ್ತು ಕ್ಲಾಸಿಕ್ ಆಗಿದೆ, ನೋಡೋದಕ್ಕೆ ಸಖತ್ತು ಪ್ರೀಮಿಯಂ ಲುಕ್ ಕೊಡ್ತಿದೆ. ಸ್ಟ್ರಾಪ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಸೊ ಇನಿಷಿಯಲ್ ಇಂಪ್ರೆಷನ್ ಅಂತೂ ಸೀರಿಯಸ್ಲಿ ವಾವ್ ಅಂತಾನೆ ಹೇಳ್ಬೋದು. ಕ್ರೇಜಿ ಆಗಿದೆ ಈ ಸ್ಮಾರ್ಟ್ ವಾಚ್ ಅಂತೂ. ಸೊ ಬನ್ನಿ ಈಗ ಈ ವಾಚ್ ನ ಬೂಟ್ ಮಾಡೋಣ. ಇಟ್ಸ್ ಬೂಟಿಂಗ್ ಟೈಮ್. ಈ ಸ್ಮಾರ್ಟ್ ವಾಚ್ ಒನ್ಸ್ ಬೂಟ್ ಆದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ನಮ್ಗೆ ಈ ತರ ಇದೆ. ಡೌನ್ಲೋಡ್ ಆಪ್ ಅಂಡ್ ಪೇರ್ ವಿತ್ ಯೋರ್ ಡಿವೈಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಾಯ್ಸ್ ಫಿಟ್ ಅಪ್ಲಿಕೇಶನ್ ನಾನು ಈಗ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ. ಈ ಅಪ್ಲಿಕೇಶನ್ ಬಂದು ಬೋತ್ ಆಂಡ್ರಾಯ್ಡ್ ಅಂಡ್ ಆಪಲ್ ಗೆ ಕಾಂಪೇಟಬಲ್ ಆಗಿದೆ. ಒನ್ಸ್ ಅಪ್ಲಿಕೇಶನ್ ಇನ್ಸ್ಟಾಲ್ ಆದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇದೆ. ಸೊ ಹೋಮ್ ಪೇಜ್ ಅಲ್ಲಿ ನಾವು ನೋಡಬಹುದು ಪೇರ್ ಯೋರ್ ಡಿವೈಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಾಗ ಅದನ್ನ ಕ್ಲಿಕ್ ಮಾಡ್ತಾ ಇದೀನಿ ಡಿವೈಸ್ ನ ಪೇರ್ ಮಾಡೋದಕ್ಕೆ. ಇಲ್ಲಿ ಸ್ಕ್ಯಾನ್ ಆಗ್ತಾ ಇದೆ. ಸೊ ಸ್ಕ್ಯಾನಿಂಗ್ ಲುಕಿಂಗ್ ಫಾರ್ ಡಿವೈಸ್. ಸೊ ಇಲ್ಲಿ ನಾವು ನೋಡಬಹುದು Colorfit Pro 4 Alpha ಬಂದಿದೆ. ಸೊ ಈಗ ಅದ್ರ ಮೇಲೆ ಪ್ರೆಸ್ ಮಾಡ್ತಾ ಇದೀನಿ. ಸೊ ನಮ್ಗೆ ಪೇರಿಂಗ್ ಆಗ್ತಾ ಇದೆ. ಸೊ ಪೇರಿಂಗ್ ನಮ್ಗೊಂದು ರಿಕ್ವೆಸ್ಟ್ ಕೂಡ ಬರುತ್ತೆ ಆಕ್ಚುಲಿ. ಸೊ ಕೀಪ್ ಯುವರ್ ವಾಚ್ ನಿಯರ್ ಯುವರ್ ಫೋನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಪೇರ್ ವಿತ್ ದಿಸ್ ಡಿವೈಸ್ ಅಂತ ಈಗ ಒಂದು ರಿಕ್ವೆಸ್ಟ್ ಬಂದಿದೆ. ಸೊ ಇದು ನಾನು ಎಸ್ ಅಂತ ಮಾಡ್ತಾ ಇದ್ದೀನಿ. ಸೊ ಪೇರಿಂಗ್ ದಿಸ್ ಮೇ ಟೇಕ್ ಫ್ಯೂ ಸೆಕೆಂಡ್ಸ್ ಅಂತ ಬರ್ತಿದೆ. ಎಸ್, ಪೇಡ್ ಸಕ್ಸಸ್ಫುಲಿ. ಸೊ ತುಂಬಾನೇ ಫಾಸ್ಟ್ ಆಗಿ ನಮ್ಗೆ ಪೇರಿಂಗ್ ಆಗಿದೆ, ಸಖತ್ತು ಫಾಸ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಸ್ಮಾರ್ಟ್ ವಾಚ್ ನ ಓವರ್ ವ್ಯೂ ಅಂಡ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಡಿಸ್ಪ್ಲೇ ಬಂದು 1.78 ಇಂಚಸ್ AMOLED ವಿತ್ 2.5D ಕರ್ವ್ ಗ್ಲಾಸ್ ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ ವ್ಯೂಯಿಂಗ್ ಆಂಗಲ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಡಿಸ್ಪ್ಲೇ ಅಂತೂ ಸಖತ್ತು ಬೋಲ್ಡ್ ಆಗಿ ಕಾಣಿಸುತ್ತೆ. ಇನ್ನು ರಿಫ್ರೆಶ್ ರೇಟ್ ಬಂದು ನಮಗೆ 60 Hz ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ ಡಿಸ್ಪ್ಲೇ ಎಲ್ಲ ಬಟ್ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ನೋಡಬಹುದು. ಎಲ್ಲೂ ನಮಗೆ ಲ್ಯಾಗ್ ಇರೋದಿಲ್ಲ. ರೆಸಲ್ಯೂಷನ್ ಬಂದು ನಮಗೆ 368 x 448 ಪಿಕ್ಸೆಲ್ಸ್ ಕೊಟ್ಟಿದ್ದಾರೆ. ಬ್ರೈಟ್ನೆಸ್ ಬಂದು ನಮಗೆ 500 nits ಇದೆ. ಅಂಡ್ ಇದ್ರಲ್ಲಿ ನಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. ಗುಡ್, ಈ ಪ್ರೈಸ್ ರೇಂಜ್ ಗೆ ನಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. ಅಂಡ್ ಇದರಲ್ಲಿ ನಮಗೆ 4 ವಾಚ್ ಫೇಸಸ್ ಸ್ಪೆಷಲಿ ಕ್ಯೂರೇಟೆಡ್ ಫಾರ್ AOD ಕೂಡ ಇದೆ. ಸೊ ಇನ್ನ ಈ ಸ್ಮಾರ್ಟ್ ವಾಚ್ ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮ್ಗೆ ಇದರ ಮೆಟಲ್ ಫ್ರೇಮ್ ಅನ್ನು ಕಂಪ್ಲೀಟ್ಲಿ ಪ್ರೀಮಿಯಂ ಅಲ್ಯೂಮಿನಿಯಂ ಮೆಟಲ್ ಫ್ರೇಮ್ ನ ಕೊಟ್ಟಿದ್ದಾರೆ. ನೋಡೋದಕ್ಕಂತೂ ಸೀರಿಯಸ್ಲಿ ಸಖತ್ತು ಕ್ಲಾಸಿಕ್ ಅಂಡ್ ಪ್ರೀಮಿಯಂ ಲುಕ್ ಕೊಡ್ತಾ ಇದೆ. ಬಿಲ್ಡ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಇನ್ನ ಸ್ಟ್ರಾಪ್ ಬಂದು ನಮಗೆ 22mm ಸಿಲಿಕಾನ್ ಸ್ಟ್ರಾಪ್ ಕೂಡ ಕೊಟ್ಟಿದ್ದಾರೆ. ಸ್ಟ್ರಾಪ್ ಕ್ವಾಲಿಟಿ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ, ಸಖತ್ತು ಸಾಫ್ಟ್ ಆಗಿದೆ. ಆಕ್ಚುಲಿ ನಾನು ನಾಯ್ಸ್ ಸ್ಮಾರ್ಟ್ ವಾಚ್ ನ ತುಂಬಾ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ
ನನಗೆ ಸ್ಟ್ರಾಪ್ ಕ್ವಾಲಿಟಿ ಅಂತೂ ಸೀರಿಯಸ್ಲಿ ತುಂಬಾನೇ ಇಷ್ಟ. ನಂಗೆ ಇರಿಟೇಷನ್ ಆಗಲಿ ಏನೂ ಆಗೋದಿಲ್ಲ, ಸಖತ್ತು ಕಂಫರ್ಟಬಲ್ ಆಗಿರುತ್ತೆ. ಇನ್ನು ಈ ಸ್ಮಾರ್ಟ್ ವಾಚ್ ನ ಫಿಸಿಕಲ್ ಬಟನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇಲ್ಲಿ ನಮಗೆ ಫಂಕ್ಷನಲ್ ಕ್ರೋನ್ ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ ನ್ಯಾವಿಗೇಷನ್ ಮಾಡೋದಕ್ಕೆ ತುಂಬಾನೇ ಯೂಸ್ ಆಗುತ್ತೆ ಅಂಡ್ ತುಂಬಾನೇ ಸಾಫ್ಟ್ ಅಂಡ್ ಈಸಿಯಾಗಿ ನಾವು ನ್ಯಾವಿಗೇಷನ್ ಕೂಡ ಮಾಡ್ಕೋಬಹುದು. ಬ್ಯಾಕ್ ಸೈಡ್ ಬಂದು ಕೆಲವೊಂದು ಸೆನ್ಸರ್ಸ್ ನ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಪಾಯಿಂಟ್ ನ ನೋಡಬಹುದು ಅಂಡ್ ಮೈಕ್ ಅಂಡ್ ಸ್ಪೀಕರ್ ಗ್ರಿಲ್ ನ ನೋಡಬಹುದು. ಅಂಡ್ ಇದು ಬಂದು ನಮಗೆ IP68 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಆಗಿದೆ. ಇನ್ನು ಈ ಸ್ಮಾರ್ಟ್ ವಾಚ್ ನ ಬ್ಯಾಟರಿ ಬಂದು ನಮಗೆ 300 mAh ಬ್ಯಾಟರಿ ಕೊಟ್ಟಿದ್ದಾರೆ. ನಾಯ್ಸ್ ಅವ್ರು ಹೇಳೋ ಪ್ರಕಾರ ನಮಗೆ 7 days ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ನೀವೇನಾದ್ರೂ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿನ ಅವೇಲ್ ಮಾಡ್ತೀನಿ ಅಂದ್ರೆ ನಿಮಗೆ 2 days ಬರುತ್ತೆ. ಅಂಡ್ ಇದು ಬಂದು ನಮಗೆ ಇನ್ಸ್ಟಾ ಚಾರ್ಜ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಜಸ್ಟ್ ನಾವು 10 minutes ಚಾರ್ಜ್ ಮಾಡಿದ್ರೆ ಸಾಕು, ನಮಗೆ 24 hours ವರೆಗೂ ಈ ಸ್ಮಾರ್ಟ್ ವಾಚ್ ನಾವು ಯೂಸ್ ಮಾಡಬಹುದಂತೆ, ವಿಚ್ ಇಸ್ ರಿಯಲಿ ಗುಡ್ ಅಂತ ಹೇಳ್ಬೋದು. ಅಂಡ್ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಟ್ರೂ ಸಿಂಕ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಇದೆ. ಫಸ್ಟ್ ಆಫ್ ಆಲ್ ನಮಗೆ ಪೇರಿಂಗ್ ಈಸಿ ಆಗುತ್ತೆ, ಹೈಯೆಸ್ಟ್ ಸ್ಟೆಬಿಲಿಟಿ ಇರುತ್ತೆ, ಲೋವರ್ ಪವರ್ ಕನ್ಸಂಪ್ಷನ್ ಆಗುತ್ತೆ ಅಂಡ್ ನಮ್ಮ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಸೊ ಓವರ್ ಆಗಿ ಈ ಸ್ಮಾರ್ಟ್ ವಾಚ್ ಬಿಲ್ಡ್ ಕ್ವಾಲಿಟಿ ಅಂತೂ ಸೂಪರ್ ಆಗಂತ ಹೇಳ್ಬೋದು ಅಂಡ್ ಪ್ರೀಮಿಯಂ ಲುಕಿಂಗ್ ಸ್ಮಾರ್ಟ್ ವಾಚ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಈ ಸ್ಮಾರ್ಟ್ ವಾಚ್ ನ ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಡಿಸ್ಪ್ಲೇ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ನಾವು ವಾಚ್ ಫೇಸಸ್ ನ ಸೆಟ್ ಮಾಡ್ಕೋಬಹುದು. ನಮಗೆ 5 ಡಿಫರೆಂಟ್ ವಾಚ್ ಫೇಸಸ್ ನ ಕೊಟ್ಟಿದ್ದಾರೆ, ಅದರಲ್ಲಿ ನಾನು ಇದನ್ನ ಚೂಸ್ ಮಾಡಿದೀನಿ. ಅಂಡ್ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಸ್ಮಾರ್ಟ್ ಟಚ್ ಕಂಟ್ರೋಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಜಸ್ಟ್ ನಾವು ಪಾಮ್ ಇಂದ ಈ ತರ ಕ್ಲೋಸ್ ಮಾಡಿದ್ರೆ ಸಾಕು ಡಿಸ್ಪ್ಲೇನ ಅದು ಆಫ್ ಆಗುತ್ತೆ ಅಂಡ್ ಇದರ ಡಬಲ್ ಟ್ಯಾಪ್ ಮಾಡಿದ್ರೆ ಸಾಕು ನಾವು ಸ್ಕ್ರೀನ್ ಅವೇಕ್ ಆಗೋದನ್ನ ನೋಡಬಹುದು. ಸೊ ಟಚ್ ಕಂಟ್ರೋಲ್ ಎಲ್ಲ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಂದ ಕೆಳಗಡೆ ಸ್ವೈಪ್ ಡೌನ್ ಮಾಡಿದ್ರೆ ನಮಗೆ ನೋಟಿಫಿಕೇಶನ್ ಬಾರ್ ಬರುತ್ತೆ. ಲೆಫ್ಟ್ ಆರ್ ರೈಟ್ ಅಥವಾ ರೈಟ್ ಆರ್ ಲೆಫ್ಟ್ ಸ್ವೈಪ್ ಮಾಡಿದ್ರೆ ನಮಗೆ ರನ್ನಿಂಗ್ ಅಪ್ಲಿಕೇಶನ್ಸ್ ಏನೆಲ್ಲ ಇದೆ ಅದನ್ನ ನೋಡಬಹುದು. ಕೆಳಗಡೆಯಿಂದ ಮೇಲ್ಗಡೆ ಸ್ವೈಪ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಪ್ಯಾನಲ್ ಬರುತ್ತೆ. ಇಲ್ಲಿ ನಮಗೆ ಬ್ರೈಟ್ನೆಸ್ ನ ನಾವು ಸೆಟ್ ಮಾಡ್ಕೋಬಹುದು. ಇಲ್ಲಿ ನಮಗೆ 5 ಲೆವೆಲ್ ಆಫ್ ಬ್ರೈಟ್ನೆಸ್ ನ ಕೊಟ್ಟಿದ್ದಾರೆ, ಆರಾಮಾಗಿ ಸೆಟ್ ಮಾಡ್ಕೋಬಹುದು ಅಂಡ್ ಬ್ಯಾಟರಿ ಸೇವರ್ ಕೂಡ ನಮಗೆ ಕೊಟ್ಟಿದ್ದಾರೆ. ಅಂಡ್ ನಾವಿಲ್ಲಿ ಲೆಫ್ಟ್ ಅಲ್ಲಿ ಒಂದು ಫಿಸಿಕಲ್ ಬಟನ್ ನ ಕೂಡ ನೋಡಬಹುದು. ಇದು ಬಂದು ಆಕ್ಚುಲಿ ನಮಗೆ ಫಂಕ್ಷನಲ್ ಕ್ರೌನ್ ವರ್ಕ್ ಆಗುತ್ತೆ. ಜಸ್ಟ್ ನಾವು ಈ ಬಟನ್ ಯೂಸ್ ಮಾಡ್ಕೊಂಡು ಬ್ಯಾಕ್ ಬರ್ಬೋದು, ಹಾಗೆ ಮೆನ್ಯೂನ ಕೂಡ ಈಸಿಲಿ ಆಕ್ಸೆಸ್ ಮಾಡ್ಕೋಬಹುದು. ಸೊ ಈ ಫಂಕ್ಷನಲ್ ಕ್ರೌನ್ ನಿಂದನೇ ನಾವು ಮೆನ್ಯೂನ ಈಸಿಯಾಗಿ ನ್ಯಾವಿಗೇಟ್ ಮಾಡಬಹುದು. ಸೊ ನ್ಯಾವಿಗೇಷನ್ ಎಲ್ಲ ಅಷ್ಟೇ ಸಖತ್ತು ಸ್ಮೂತ್ ಆಗಿದೆ ಅಂಡ್ ನಮಗೆ ಮೆನ್ಯೂ ಅಲ್ಲಿ ಬೇಕಾಗಿರೋ ಅಪ್ಲಿಕೇಶನ್ಸ್ ಎಲ್ಲ ಇದೆ. ಓವರ್ ಆಲ್ ಆಗಿ ಇಂಟರ್ಫೇಸ್ ಅಂತೂ ಸೂಪರ್ ಅಂತಾನೆ ಹೇಳ್ಬೋದು. ನಾಯ್ಸ್ ಕಲರ್ಫಿಟ್ Pro 4 ಆಲ್ಫಾ ನ ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮ್ಮ ಹೆಲ್ತ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟು ನಾಯ್ಸ್ ಅವರು ನಾಯ್ಸ್ ಹೆಲ್ತ್ ಸೂಟ್ ಅಂತ ಒಂದು ಸಪರೇಟ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಗೆ ಆಕ್ಟಿವಿಟಿ, ಹಾರ್ಟ್ ರೇಟ್, ಬ್ಲಡ್ ಆಕ್ಸಿಜನ್, ಸ್ಲೀಪ್, ಬ್ರೀತ್, ಸ್ಟ್ರೆಸ್ ನೆಲ್ಲ ಈಸಿಲಿ ಮಾನಿಟರ್ ಮಾಡಬಹುದು. ಹಾಗೆ ನಮಗೆ ಇದರಲ್ಲಿ 100+ ಸ್ಪೋರ್ಟ್ ಮೋಡ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನೀವು ಯಾವ ಸ್ಪೋರ್ಟ್ಸ್ ನ ಆಡ್ತಿರೋ ಅದನ್ನ ನೀವು ಚೂಸ್ ಮಾಡ್ಕೊಂಡು ನಿಮ್ಮ ಆಕ್ಟಿವಿಟಿನ ಕೂಡ ಈಸಿಲಿ ಮಾನಿಟರ್ ಮಾಡ್ಕೋಬಹುದು. ಹಾಗೆ ಇದರಲ್ಲಿ ನಮಗೆ ಆಟೋ ಸ್ಪೋರ್ಟ್ ಡಿಡಕ್ಷನ್ ಕೂಡ ಎನೇಬಲ್ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ. ಇನ್ನು ನಮಗೆ ಇದರಲ್ಲಿ ವಾಚ್ ಫೇಸಸ್ ಬಗ್ಗೆ ಮಾತಾಡಬೇಕು ಅಂದ್ರೆ 150+ ವಾಚ್ ಫೇಸಸ್ ನ ಕೊಟ್ಟಿದ್ದಾರೆ. ನಾಯ್ಸ್ ಫಿಟ್ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಯಾವ ವಾಚ್ ಫೇಸ್ ಬೇಕೋ ನಿಮ್ಮ ಸ್ಮಾರ್ಟ್ ವಾಚ್ ಗೆ ಈಸಿಲಿ ಅಪ್ಡೇಟ್ ಕೂಡ ಮಾಡ್ಕೋಬಹುದು. ಹಾಗೆ ಈ ವಾಚ್ ಫೇಸಸ್ ನ ನಾವು ಪರ್ಸನಲೈಸ್ ಕೂಡ ಮಾಡ್ಕೋಬಹುದು. ನಿಮ್ಗೆ ಇಷ್ಟವಾಗಿರೋ ಫೋಟೋ ಆಗಿರ್ಬೋದು, ಇಲ್ಲ ನಿಮ್ಮ ಓನ್ ಪಿಕ್ಚರ್ ನ ಕೂಡ ನೀವು ನಿಮ್ಮ ಸ್ಮಾರ್ಟ್ ವಾಚ್ ಗೆ ವಾಚ್ ಫೇಸ್ ಆಗಿ ಅಪ್ಡೇಟ್ ಕೂಡ ಮಾಡ್ಕೋಬಹುದು. ಅಂಡ್ ಈ ಸ್ಮಾರ್ಟ್ ವಾಚ್ ಇಂದಾನೆ ನಾವು ಈ ಕ್ಯಾಮ್ರಾ ಶಟರ್ ನ ಕಂಟ್ರೋಲ್ ಮಾಡಬಹುದು ಅಂಡ್ ಎಂಟೈರ್ ಮ್ಯೂಸಿಕ್ ಸಿಸ್ಟಮ್ ನ ಕೂಡ ಕಂಟ್ರೋಲ್ ಮಾಡಬಹುದು. ಲೈಕ್ ಪ್ಲೇ ಸಾಂಗ್, ನೆಕ್ಸ್ಟ್ ಸಾಂಗ್, ಪ್ರೀವಿಯಸ್ ಸಾಂಗ್, ವಾಲ್ಯೂಮ್ ಅಪ್ ಅಂಡ್ ಡೌನ್ ಈಸಿಲಿ ಕಂಟ್ರೋಲ್ ಮಾಡಬಹುದು. ಇನ್ನು ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ಕಾಲಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಬ್ಲೂಟೂತ್ ವರ್ಷನ್ ಬಂದು ನಮಗೆ 5.3 ಇದೆ ಅಂಡ್ ಇದರಲ್ಲಿ ನಮಗೆ ಟ್ರೂ ಸಿಂಕ್ ಚಿಪ್ ಕೊಟ್ಟಿರೋದ್ರಿಂದ ನಮಗೆ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇನ್ನೂ ಎನ್ಹಾನ್ಸ್ ಆಗುತ್ತಂತೆ. ಸೊ ಬನ್ನಿ ಈಗ ಏರ್ಟೆಲ್ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡೋಣ. ಫಸ್ಟ್ ಅದಕ್ಕೆ ನಾವು ನಾಯ್ಸ್ ಬಸ್ ಅಪ್ಲಿಕೇಶನ್ ಹೋಗಬೇಕು. ಅಲ್ಲಿ ನಮಗೆ ಕಾಂಟ್ಯಾಕ್ಟ್ಸ್, ಕಾಲ್ ಹಿಸ್ಟ್ರಿ, ಡಯಲ್ ಪ್ಯಾಡ್ ಇದೆ. ಸೊ ನಾನು ಡಯಲ್ ಪ್ಯಾಡ್ ಇಂದ ಈಗ ಏರ್ಟೆಲ್ ಕಸ್ಟಮರ್ ಕೇರ್ ಗೆ ನಂಬರ್ ನ ಡಯಲ್ ಮಾಡ್ತಾ ಇದೀನಿ. ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ. Welcome to Airtel. Airtel 5G Plus is now live. For postpaid services, press 1. For prepaid services, press 2. For extreme fiber and fixed line, press 3. ಎಸ್, ಓವರ್ ಆಗಿ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಆಡಿಯೋ ಕ್ವಾಲಿಟಿ ಚೆನ್ನಾಗಿತ್ತು, ಸ್ಪೀಕರ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕೇಳಿಸ್ತಾ ಇತ್ತು. ಸೊ ನೀವೇನಾದ್ರೂ ಒಂದು ಕಾಲಿಂಗ್ ಫೆಸಿಲಿಟಿಗೆ ಒಂದು ಸ್ಮಾರ್ಟ್ ವಾಚ್ ನ ನೋಡ್ತಿದ್ರೆ ಈ ವಾಚ್ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಸ್ಪೆಷಲ್ ಫೀಚರ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಸ್ಮಾರ್ಟ್ ನೋಟಿಫಿಕೇಶನ್ ಅಂತ. ಇದರಿಂದ ನಮಗೆ ಡ್ಯೂಯಲ್ ನೋಟಿಫಿಕೇಶನ್ ಬರೋದು ಅವಾಯ್ಡ್ ಆಗುತ್ತೆ. ಈಗ ನಿಮ್ ಸ್ಮಾರ್ಟ್ ಫೋನ್ ಏನಾದ್ರು ಲಾಕ್ ಆಗಿದ್ರೆ ನೋಟಿಫಿಕೇಶನ್ ಬಂದು ನಮಗೆ ಸ್ಮಾರ್ಟ್ ವಾಚ್ ಮಾತ್ರ ಬರುತ್ತೆ. ಅದೇ ಸ್ಮಾರ್ಟ್ ಫೋನ್ ಅನ್ಲಾಕ್ ಆಗಿದ್ರೆ ನಮಗೆ ಸ್ಮಾರ್ಟ್ ವಾಚ್ಗೆ ನೋಟಿಫಿಕೇಶನ್ ಬರಲ್ಲ. ಯೂಶಲಿ ನಾವು ನೋಡಿರ್ತೀವಿ ಕಾಲ್ಸ್ ಎಲ್ಲ ನಮ್ಗೆ ಯೂಶಲಿ ಎರಡು ಬೋತ್ ಸ್ಮಾರ್ಟ್ ಫೋನ್ಸ್ ಅಂಡ್ ಸ್ಮಾರ್ಟ್ ವಾಚಸ್ಗೆ ಬರ್ತಾ ಇರುತ್ತೆ. ಸೀರಿಯಸ್ಲಿ ಇರಿಟೇಟಿಂಗ್ ಆಗಿರುತ್ತೆ. ಬಟ್ ಈ ಫೀಚರ್ ಇಂದ ಡ್ಯೂಯಲ್ ನೋಟಿಫಿಕೇಶನ್ ಬರೋದು ಅವಾಯ್ಡ್ ಆಗುತ್ತೆ. ಗುಡ್ ಜಾಬ್ ನಾಯ್ಸ್ ಅಂತಾನೆ ಹೇಳ್ಬೋದು. ಬಟ್ ಈ ಫೀಚರ್ ಬಂದು ಓನ್ಲಿ ಫಾರ್ ಆಂಡ್ರಾಯ್ಡ್ ಯೂಸರ್ಸ್ ಮಾತ್ರ ಅವೈಲೇಬಲ್ ಇರೋದು. ಓವರ್ ಆಗಿ ನಾಯ್ಸ್ ಕಲರ್ಫಿಟ್ Pro 4 ಆಲ್ಫಾನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ನೀವೇನಾದ್ರೂ ಒಂದು ಪ್ರೀಮಿಯಂ ಲುಕಿಂಗ್ ಸ್ಮಾರ್ಟ್ ವಾಚ್ ನ ಅಂಡರ್ 4000 rupees ನ ನೋಡ್ತಿದ್ರೆ ಸೀರಿಯಸ್ಲಿ ಡೆಫಿನೆಟ್ಲಿ ಯು ಕ್ಯಾನ್ ಕನ್ಸಿಡರ್ ದಿಸ್. ಯಾಕಂದ್ರೆ ಇದ್ರಲ್ಲಿ ನಮಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಇದೆ, ಲೋಡೆಡ್ ವಿತ್ ಫೀಚರ್ಸ್ ಅಂತಾನೆ ಹೇಳ್ಬೋದು. ನಮಗೆ ಡಿಸ್ಪ್ಲೇ ಚೆನ್ನಾಗಿದೆ, ಬ್ಯಾಟರಿ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಗೆ ಇದರಲ್ಲಿ ಸ್ಪೆಷಲ್ ಫೀಚರ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನೀವೇನಾದ್ರೂ ಈ ನ್ಯೂ ಇಯರ್ ಗೆ ನಿಮಗೆ ಅಥವಾ ನಿಮ್ಮ ಬಿಲೌಡ್ ಒನ್ಸ್ಗೆ ಒಂದು ಪ್ರೀಮಿಯಂ ಲುಕಿಂಗ್ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕನ್ಸಿಡರ್ ದಿಸ್. ಈ ಸ್ಮಾರ್ಟ್ ವಾಚ್ ಬಂದು ನಮಗೆ ಡಿಸೆಂಬರ್ 28
ಫ್ಲಿಪ್ಕಾರ್ಟ್ ಆ್ಯಂಡ್ gonoise.com ಅಲ್ಲಿ ಲಾಂಚ್ ಆಗ್ತಿದೆ. ಸೊ ಅವತ್ತೇ ಪರ್ಚೇಸ್ ಮಾಡಿ, ಸೊ ದಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಹ್ಯಾಪಿ ಪರ್ಚೇಸಿಂಗ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ರೆಗ್ಯುಲರ್ ಅಪ್ಡೇಟ್ಸ್ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಲಿಂಕ್ ಮೆನ್ಷನ್ ಮಾಡ್ತೀನಿ, ಫಾಲೋಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್, ಟೇಕ್ ಕೇರ್.